ಡೀಲ್ ಮಾಡಿಕೊಂಡು ಉಪವಾಸ ಅಂತ್ಯ ಮಾಡಿಲ್ಲ. ಕೇಂದ್ರ ಸರ್ಕಾರದ ಜೊತೆ ರಹಸ್ಯ ಒಪ್ಪಂದ ಮಾಡಿಲ್ಲ. ದೇಶದ ಸುರಕ್ಷತೆಗಾಗಿ ಉಪವಾಸ ಕೈಬಿಟ್ಟಿದ್ದೇನೆ. ಡೀಲ್ ಮಾಡಿಕೊಂಡು ಉಪವಾಸ ಅಂತ್ಯ ಮಾಡಿಲ್ಲ. ಕೇಂದ್ರ ಸರ್ಕಾರದ ಜೊತೆ ರಹಸ್ಯ ಒಪ್ಪಂದ ಮಾಡಿಲ್ಲ. ದೇಶದ ಸುರಕ್ಷತೆಗಾಗಿ ಉಪವಾಸ ಕೈಬಿಟ್ಟಿದ್ದೇನೆ. ವಿಡಿಯೋ ಮಾಡಿ ಬೇಸರ ವ್ಯಕ್ತಪಡಿಸಿದಂಥ ವಾಂಗ್ಚುಕ್, ನ್ಯಾಯಕ್ಕಾಗಿ 26 ದಿನ ನಿರಂತರ ಉಪವಾಸವನ್ನು ಮಾಡಿದ್ದೇನೆ. ದೇಹದ 11 kg ತೂಕ ಕಡಿಮೆಯಾಗಿದೆ. ಸ್ನಾಯು ವೀಕ್ ಆಗಿದೆ. ದೇಹ ಹಾಗೂ ಮೆದುಳಿನ ಹಲವು ಭಾಗಗಳಲ್ಲಿ ಸರಿಪಡಿಸಲಾಗಲ್ಲ. ಇಷ್ಟೆಲ್ಲ ಆದಮೇಲೂ ನನ್ನ ಬಗ್ಗೆ ಅನುಮಾನವೇಕೆ? ತಮ್ಮ ವಿರುದ್ಧ ಟೀಕೆಗೆ ಸೋನಂ ವಾಂಗ್ಚುಕ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸೋನಂ ವಾಂಗ್ಚುಕ್ ಅವರು ಈ ಹಿಂದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಿದ್ರು. ಸುಮಾರು 11 kgಗಷ್ಟು ಜಾಸ್ತಿಯಲ್ಲಿ ತೂಕವನ್ನು ಇಳಿಕೆ ಮಾಡಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಹೇಳ್ತಾ ಇದ್ರು ಡೀಲ್ ಆಗಿದೆ, ಅವರಿಬ್ಬರ ನಡುವೆ ಡೀಲ್ ಆಗಿದೆ, ಆ ಕಾರಣಕ್ಕಾಗಿ ಅವರು ಉಪವಾಸ ಅಂತ್ಯ ಮಾಡಿದ್ರು ಅಂತ. 2 ದಿನ ನೀವು ಉಪವಾಸ ಬಿಟ್ಟು ಅನ್ನ ನೀರು ಬಿಡಿ, ಉಪವಾಸ ಇರಿ 2 ದಿನ, 2 ದಿನ ಸಾಕು. 1 ದಿನ ಆದರೂ ಮಾಡಿಬಿಡ್ತೀರಾ ನೀವು, ಯಾವುದೋ ದೇವರಿಗೆ ಹರಕೆ ಕಟ್ಟಿಕೊಂಡು. 2 ದಿನ ಇದ್ದು ಬಿಡಿ. ಆ ಪುಣ್ಯಾತ್ಮ 15 ದಿನ 14 ದಿನ ಇದ್ದಾರೆ. ಅವ್ರ ಮೇಲೆ ನೀವು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದೀರಾ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ ಅಂತ ಮಾಡಿರುವಂತಹ ಕೆಲಸ ಅದು. दिन मेरे में थी, वो जोर लगाकर मुझे बाहर जबरदस्ती निकलना पड़ा, आपको नहीं मालूम है. Ask them to arrest me. I'm a free citizen. Ask them to arrest me. Yes, arrest me. Why is this giving me for 3 hours here on 25th day of my hunger? You all are harassing me. ಅದೇ ಹೇಳ್ತಾ ಇದ್ದೆ ನಾನು. 26 ದಿನ ಆಗಿದೆ. 2 ದಿನ ಈರಿ ನೋಡೋಣ, ಊಟ ತಿಂಡಿ ಬಿಟ್ಬಿಟ್ಟು 14-15 ಒಂದಿದ್ದೆ. ಇಲ್ಲ, ತಪ್ಪಾಯ್ತದು. 14-15 ಅಲ್ಲ, 26 ದಿನ ಉಪವಾಸ ಮಾಡಿದ್ದಾರೆ. ಏನು ಅಂದ್ಕೊಂಡಿದ್ದೀರಾ? ಅದು ಸುಳ್ಳಾಗ್ಬಿಡುತ್ತಾ? ಆಸ್ಪತ್ರೆಗೆ ಹೋಗಿ ಕೂತ್ಕೊಂಡಿದ್ದು ಸುಳ್ಳ? ಯಾರೋ ಒಬ್ಬರು ವ್ಯಕ್ತಿ ಒಳ್ಳೇದು ಮಾಡಬೇಕು ಅಥವಾ ಯಾರಿಗೋ ಒಬ್ರಿಗೆ ನ್ಯಾಯ ಸಿಗಬೇಕು ಅಂತ ಮಾಡಿರುವಂತಹ ಕೆಲಸವನ್ನು ನೀವು ಕೈ ಜೋಡಿಸಿರುವಂಥ ಕೆಲಸಗಳಂತಿದ್ದೀರಿ ಅಂತಂದರೆ ಎಷ್ಟು ಕೀಳುಮಟ್ಟದ ಯೋಚನೆ ಆಗಿರ್ಬೇಕು ನಿಮ್ಮದು. ನಿಮಗೆಲ್ಲ ಹೆಂಗಿರ್ಬೇಕು ಗೊತ್ತಾ? ಇಲ್ಲಿ ಬೆಳಗ್ಗೆ ಉಪವಾಸ ಅನ್ಬೇಕು, ರಾತ್ರಿ ಹೋಗಿ ತಿನ್ಕೊಂಡು ಬರಬೇಕು. ಆ ರೀತಿಯ ವ್ಯಕ್ತಿಗಳು ನೀವು ಭಾಳ ಇಷ್ಟ ಆಗ್ತಾರೆ. ಅವರು ಚಂದ ಮಾತಾಡ್ತಾರಲ್ಲ, ಭಾಳ ಇಷ್ಟ ಆಗುತ್ತೆ ನಿಮಗೆ ಅಲ್ವಾ? कि मेरा अनशन कितना पवित्र था. मैंने तोड़ा तो किसके हाथों तोड़ा, उसके हाथों क्यों तोड़ा, इसके हाथों क्यों नहीं तोड़ा, क्या डील हुआ, क्या सौदा हुआ, ये सब मुझे जवाब देना होगा. मैं कल से अब तरल लिक्विड फूड ले रहा हूँ, पी रहा हूँ, तो थोड़ी सी शरीर में जान आई है. बदकिस्मती से वो जान मुझे इसमें देनी पड़ रही है. दुख के साथ कह रहा हूँ. मगर सुबह से मुझे बहुत से लोग फ़ोन करके या पोस्ट दिखाकर कह रहे हैं कि आप पर बहुत सवाल उठाए जा रहे हैं. आपने इनसे क्यों अनशन तोड़वाया, केंद्रीय मंत्रियों से तोड़वाया, किसी और से क्यों नहीं तोड़वाया, क्या डील हुआ है, सौदा हुआ है, ये सब मुझे जवाब देना होगा. अगर सौदा करना होता, डील करना होता, तो क्या 26 दिन भूखे रहना पड़ता है? कितनों ने डील किए हैं, आपने देखा होगा. क्या वो इस तरह से डील करते हैं? क्या मैं आलीशान